ಸೊ ಫ್ರಮ್ ಪಾಸ್ಟ್ 1 ಇಯರಿಂದನೂ ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಆದರೆ ನಾನು ಆ್ಯಕ್ಟಿವ್ ಆಗಿರಲಿಲ್ಲ. ನಾಳೆ ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಪ್ಯಾಕಿಂಗ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಹೋಗ್ತಾ ಇರ್ಬೋದು ಇವಳು ಅಂತ. ಸೊ ನಾ ಹೋಗ್ತಾ ಇರೋದು ಬಂದು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ, ಓಕೆನಾ. ಸೊ ರೂಮ್ ಅಂತೂ ನೋಡ್ಬೋದು ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಹಾಗೆ ಇವತ್ತು ಉಟ್ಕೊಂಡಿದ್ದಂಥ ಸೀರೆನೂ ಕೂಡ ಮರ್ಚಿಟ್ಟಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಪ್ನಾ ಗೌಡಾಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗಿಂದ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರಮ್ ಪಾಸ್ಟ್ 1 ಇಯರಿಂದನೂ ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಆದರೆ ನಾನು ಆ್ಯಕ್ಟಿವ್ ಆಗಿರಲಿಲ್ಲ. ಬಟ್ ಆದರೆ ಇವಾಗಿಂದ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ನನ್ನ ಫಾಲೋವರ್ಸ್ ಕೇಳ್ತಾ ಇದ್ರಿ ಯೂಟ್ಯೂಬಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿ, ಹಾಗೆ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೆ ಇವಾಗಿಂದ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವನ್ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಗೈಸ್, ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂತ ಹೇಳಿದ್ರೆ, ಇವಾಗ ನಾನು ಸ್ವಲ್ಪ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಾಗಿದೆ. ಸೊ ನಾಳೆ ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಪ್ಯಾಕಿಂಗ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿಕೊಂಡು ಪ್ಯಾಕ್ ಮಾಡ್ತಾ ಇರುವಂಥದ್ದು. ಸೊ ಇವಾಗ ಟೈಮ್ ಅಂತೂ ಆಲ್ಮೋಸ್ಟ್ 11 o'clock ಆಗ್ತಾ ಬರ್ತಾ ಇದೆ. ಸೊ ನಾಳೆ ನಮಗೆ ಇಷ್ಟೊತ್ತಿಗೆ ಫ್ಲೈಟ್ ಇರೋವಂಥದ್ದು. ಸೊ 1 day ಇದೆ ನಮಗೆ ಟೈಮು, ಬಟ್ ಆದರೂ ಇವತ್ತೇ ಎಲ್ಲ ಪ್ಯಾಕ್ ಮಾಡಿ ಮುಗಿಸ್ಕೊಬಿಡ್ತೀನಿ. ಬಿಕಾಸ್ ಅರ್ಜೆಂಟಲ್ಲಿ ನಾಳೆ ಪ್ಯಾಕ್ ಮಾಡೋದಕ್ಕೆ ಹೋಯ್ತು ಅಂತ ಅಂದರೆ ತುಂಬ ಐಟಮ್ಸ್ನ ಮಿಸ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಸೊ ಇವತ್ತೇ ಪ್ಯಾಕ್ ಮಾಡಿಕೊಂಡ್ರೆ ಏನಾದರೂ ಮಿಸ್ ಆಗಿದ್ರೂ ಕೂಡ 1 day ಟೈಮ್ ಇರುತ್ತೆ, ನೆನ್ಪು ಮಾಡಿಕೊಂಡು ಪ್ಯಾಕ್ ಮಾಡ್ಕೋಬೋದು ಅಂತ ಹೇಳಿ ಇವತ್ತೇ ನಂದು ನನ್ನ ಹಸ್ಬೆಂಡ್ ಬ್ಯಾಗ್ ಎರಡೂ ಕೂಡ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನಿನ್ನೆ ಸ್ವಲ್ಪ ಶಾಪಿಂಗ್ ಹೋಗಿದ್ದೆ. ಸೊ ಝುಡಿಯೋದಲ್ಲೇ ನಾರ್ಮಲಾಗಿ ನಾನು ಶಾಪ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ. ಬಟ್ ಆದರೆ ಆಫ್ಲೈನಲ್ಲಿ ಸ್ಟೋರ್ಸ್ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ಝುಡಿಯೋಗೆ ಹೋಗ್ತೀನಿ. ಅಲ್ಲಿ ನನ್ನ ಹಸ್ಬೆಂಡ್ಗೆ ನನಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಹಾಗೆ ನಾನು ತುಂಬ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಈ ಸತಿ. ಔಟ್ಫಿಟ್ಸ್ ಎಲ್ಲನೂ ಕೂಡ ಜಾಸ್ತಿ ಆನ್ಲೈನಲ್ಲೇ ಆರ್ಡರ್ ಮಾಡಿರೋವಂಥದ್ದು. ಸೊ ನಾನು ಒಂದೊಂದಾಗೆ ತೋರಿಸ್ತೀನಿ, ಬಟ್ ಆದರೆ ಇದೆಲ್ಲನೂ ಕೂಡ ವೇರ್ ಮಾಡಿದ್ರೇ ಗೊತ್ತಾಗೋದು ಹೇಗೆ ಕಾಣಿಸುತ್ತೆ ಅಂತ. ಬಟ್ ಆಲ್ಮೋಸ್ಟ್ ಎಲ್ಲನೂ ಕೂಡ ಬಾಡಿಕಾನ್ ಟೈಪ್ ಡ್ರೆಸ್ಸಸ್ಸೇ ತೊಗೊಂಡಿದ್ದೀನಿ. ಆ್ಯಂಡ್ ಈ ಶಾರ್ಟ್ಸ್ ಎಲ್ಲ ಬಂದು ನಾನು ಝುಡಿಯೋದಲ್ಲಿ ತೊಗೊಂಡಿದ್ದಂಥದ್ದು. ಹಾಗೆ ಈ ಸತಿ ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ಸು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ, ಅದೆಲ್ಲನೂ ಕೂಡ ಸವನಾದಲ್ಲಿ ತೊಗೊಂಡಿರೋವಂಥದ್ದು. ಸವನಾದಲ್ಲಿ ತುಂಬಾ ಬ್ಯೂಟಿಫುಲ್ ಔಟ್ಫಿಟ್ ಸಿಗುತ್ತೆ, ಬಟ್ ಆದರೆ ಡೆಲಿವರಿ ಟೈಮ್ ಅಂತೂ ತುಂಬಾ ಲೇಟ್ ಆಗುತ್ತೆ. ಸೊ ನೀವೇನಾದರೂ ವೆಕೇಷನ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 1 month ಬಿಫೋರೇ ನೀವು ಆ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡಿ. ಇಮಿಡಿಯೇಟಾಗಿ ಆರ್ಡರ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸಿಗಲ್ಲ. ಆ್ಯಂಡ್ ನಾನು ಲೈಕ್ 20 days ಬಿಫೋರ್ ಆರ್ಡರ್ ಮಾಡಿರೋವಂಥದ್ದು. ನನ್ನ ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ನಮ್ಗೆ ಡೆಲಿವರ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಯಾವ್ದು ಫಾಸ್ಟ್ ಡೆಲಿವರಿ ಇದೆಯೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ತೋರಿಸ್ತಾ ಇರೋ ಎಲ್ಲ ಔಟ್ಫಿಟನ್ನು ಕೂಡ ಸವನಾದಲ್ಲೇ ತೊಗೊಂಡಿರೋವಂಥದ್ದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಪ್ರೈಸಿ ಇರುತ್ತೆ, ಬಟ್ ಆದರೆ ಕ್ವಾಲಿಟಿ ಅಂತೂ ರಿಯಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯೂನಿಕ್ ಡಿಸೈನ್ಸ್ ಎಲ್ಲನೂ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಹಾಗೆ ಇದು ಬಂದು ಬೀಚಿಗೆ ಅಂತ ಹೇಳಿ ತೊಗೊಂಡಿದ್ದೆ. ಸೊ ಅದು ವೇರ್ ಮಾಡಿದ್ರೇ ಗೊತ್ತಾಗೋದು ಅಂತ ಹೇಳಿ ಓಪನ್ ಮಾಡಿಲ್ಲ. ಹಾಗೆ ಈ 2 ಔಟ್ಫಿಟ್ನ ಬಂದುಬಿಟ್ಟು ನಾನು ಮಿಂತ್ರಾದಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ಇದು ಬಾಡಿಕಾನ್ ಡ್ರೆಸ್ಸು, ಕಾಟನ್ದು, ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ. ಹಾಗೆ ನೆನ್ನೆ ಶಾಪಿಂಗ್ ಹೋಗಿರಬೇಕಾದ್ರೆ ಗ್ಲಾಸಸ್ನ ನೋಡಿದೆ ಆಲ್ಡೋ ಶೋರೂಮಲ್ಲಿ. ತುಂಬಾ ಇಷ್ಟ ಆಯಿತು ನನಗೆ. ಗ್ಲಾಸಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದಕ್ಕೆ ಇಮಿಡಿಯೇಟ್ ಹೋಗಿ ಪರ್ಚೇಸ್ ಮಾಡಿದೆ. ಇದು ಬಂದು ಸಮ್ವೇರ್ ಅರೌಂಡ್ 7.5 to 8K ಇರ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಯಾರಿಗೆಲ್ಲ ಗ್ಲಾಸಸ್ ಕ್ರೇಜ್ ಇದೆ ಅಂಥವ್ರು ಆಲ್ಡೋದಲ್ಲಿ ಟ್ರೈ ಮಾಡಿ, ತುಂಬಾ ಯೂನಿಕ್ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಅಂತ ಹೇಳ್ತಿದ್ರು. ಹಾಗೆ ಇವಾಗ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಬಾಡಿ ವಾಶು, ಫೇಸ್ ವಾಶ್ ಎಲ್ಲ ತೊಗೋತಾ ಇದ್ದೀನಿ. ಹಾಗೆ ಸನ್ಸ್ಕ್ರೀನ್ ಅಂತೂ ನಾನ್ ನೆಗೋಷಿಯಬಲ್, ಬಿಕಾಸ್ ಅಲ್ಲಿ ತುಂಬಾ ಟೆಂಪ್ರೇಚರ್ ಇರುತ್ತೆ. ಸೊ ಅದಕ್ಕೋಸ್ಕರ 3 types ಆಫ್ ಸನ್ಸ್ಕ್ರೀನ್ನ ತೊಗೋತಾ ಇದ್ದೀನಿ. ಫಸ್ಟ್ ಬಂದು ಡರ್ಮ್ ಡಾಗ್ದು, ಆಮೇಲೆ ಹೈಪನ್ ಬಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ, ಅದಕ್ಕೆ ತೊಗೋತಾ ಇದ್ದೀನಿ. ಹಾಗೆ ಇನ್ನೊಂದು ಬಂದು ಜೋವಿಸ್ದು ತೊಗೋತಾ ಇದ್ದೀನಿ. ಹಾಗೆ ರೈಸ್ ವಾಟರ್ ಫೇಸ್ ವಾಶ್ನ ತೊಗೋತಾ ಇದ್ದೀನಿ. ಸೊ ಇದೆಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು, ಹಾಗೆ ನಾನು ಹೇರ್ ಡ್ರೈಯರ್ ಬೇಕಾಗಿತ್ತು, ಅದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ತೊಗೋತಾ ಇಲ್ಲ, ಬರೀ ಹೇರ್ ಡ್ರೈಯರ್ ಮಾತ್ರ ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ ಈ ಸ್ಲಿಪ್ಪರ್ಸ್ನ ಅಷ್ಟೇ ಝುಡಿಯೋದಲ್ಲಿ ತೊಗೊಂಡಿರೋದು. ನಾನು ಆಲ್ಮೋಸ್ಟ್ ಯಾವಾಗಲೂ ಕ್ರಾಕ್ಸೇ ಹಾಕೋದು, ಕ್ರಾಕ್ಸ್ ಬಿಟ್ಟು ಬೇರೆದು ಹಾಕಲ್ಲ. ಬಟ್ ಆದರೆ ಅಲ್ಲಿ 1 pair ಇರಲಿ ಅಂತ ಹೇಳಿ ತೊಗೊಂಡು ಬಂದೆ. ಹಾಗೆ ಟೈಮ್ ಅಂತೂ ಇವಾಗ 12 o'clock ಆಗ್ತಾ ಇದೆ. ನನಗಂತೂ ನಿದ್ದೆನೂ ತುಂಬ ಬರ್ತಾ ಇದೆ ಅಂತ ಹೇಳಿ ಪ್ಯಾಕಿಂಗ್ನ ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹೋಗಿ ಮಲ್ಕೋತಾ ಇದ್ದೀನಿ. ಆ್ಯಂಡ್ ನಾಳೆ ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು, ಸೊ ಹೊಸ ಔಟ್ಫಿಟ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನೈಟ್ ವೇರ್ಸ್ ಅಷ್ಟೇ ಪ್ಯಾಕ್ ಮಾಡ್ಕೋಬೇಕು. ಬಟ್ ಆದರೆ ಇವಾಗ ನನ್ನ ಕೈಲಂತೂ ಪ್ಯಾಕ್ ಮಾಡೋದಕ್ಕೆ ಆಗ್ತಿಲ್ಲ. ಆಲ್ಮೋಸ್ಟ್ 1 o'clock ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾಳೆ ಎದ್ದು ಪ್ಯಾಕ್ ಮಾಡ್ಕೋತೀನಿ ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಕೂಡ. ಸೊ ಇವಾಗ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಪ್ಯಾಕ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ನೈಟ್ ಮಲಗೋಷ್ಟೊತ್ತಿಗೆ 1 o'clock ಆಗಿತ್ತು. ಸೊ ಇವಾಗ ಎದ್ದಿದ್ದೀನಿ. ಇವಾಗ ಎದ್ಬಿಟ್ಟು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸ್ನಾನ ಮಾಡ್ಕೊಂಡಿಲ್ಲ. ಹೆಂಗೆ ಇದ್ರು ಈವ್ನಿಂಗ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಹೇಳಿ. ಆ್ಯಂಡ್ ಇವನ್ ಪಾರ್ಲರ್ಗೆಲ್ಲ ಹೋಗಬೇಕು, ವ್ಯಾಕ್ಸ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಲ್ಲ. ಗೈಸ್, ಇದು ಒಂದು ಡ್ರೆಸ್ ಇದೆ. ಇದು ನಾನು ಆಲ್ಮೋಸ್ಟ್ 2 years ಬ್ಯಾಕ್ ತೊಗೊಂಡಿದ್ದು. ಇನ್ಸ್ಟಾಗ್ರಾಮಲ್ಲಿ ಡ್ರೆಸ್ಸು ತುಂಬ ಅಂದರೆ ತುಂಬ ವೈರಲ್ ಆಗಿತ್ತು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಇದನ್ನು ಯಾವತ್ತೂ ಹಾಕಿಲ್ಲ, ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೆ ಅಷ್ಟೇ, ಹಾಕ್ಕೊಂಡು ಒಂದು ಸತಿ, ಅದು ಸುಮ್ಮನೆ. ಸೊ ಯಾವತ್ತೂ ಹಾಕಿರಲಿಲ್ಲ.
ಸೊ ಅದಕ್ಕೆ ಇವಾಗ ಈ ಟ್ರಿಪ್ಪಲ್ಲಿ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಫ್ರಂಟ್ ಬಂದುಬಿಟ್ಟು ಕ್ರೋಸೆಟ್ ಟೈಪಲ್ಲಿರೋದ್ರಿಂದ ಸೊ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಇರುತ್ತೆ ಅಂತ ಅನ್ಕೊತಾ ಇದ್ದೀರಾ. ಎಲ್ಲಿಗೆ ಹೋಗ್ತಾ ಇರ್ಬೋದು ಇವಳು ಅಂತ. ಸೊ ನಾವು ಹೋಗ್ತಾ ಇರೋದು ಬಂದು ಒಂದು ಇಂಟರ್ನ್ಯಾಷ್ನಲ್ ಟ್ರಿಪ್ಪಿಗೆ, ಓಕೆನಾ. ಸೊ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಂಟರ್ನ್ಯಾಷ್ನಲ್ ಟ್ರಿಪ್ಪಿಗೆ ಹೋಗ್ತಾ ಇರೋದು, ಯಾವತ್ತೂ ಹೋಗಿರಲಿಲ್ಲ. ಸೊ ಈ ಮಂತಲ್ಲಿ ನನ್ನದು ಆ್ಯನಿವರ್ಸರಿ ಇದೆ. ಸೊ ಆ್ಯನಿವರ್ಸರಿಗೆ ಇಂಟರ್ನ್ಯಾಷ್ನಲ್ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ನನ್ನ ಡ್ರೀಮ್ ಪ್ಲೇಸ್ ಬಂದುಬಿಟ್ಟು ಬಾಲಿಗೆ ಹೋಗಬೇಕು ಅಂತ ಆಸೆ ಇತ್ತು. ಬಟ್ ಆದರೆ ಬಾಲಿ ನಮ್ಮ ಬಜೆಟಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ, ಬಟ್ ಆದರೆ ಈ ಇಯರಲ್ಲಿ ನಾವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಬಜೆಟ್ ಅಷ್ಟೊಂದು ಇರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಬ್ಯಾಂಕಾಕ್ ಅಂದರೆ ಥೈಲ್ಯಾಂಡ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಥೈಲ್ಯಾಂಡು ಏನು ತುಂಬ ಬಜೆಟಲ್ಲಿ ಆಗೋವಂಥ ಟ್ರಿಪ್ ಅಲ್ಲ, ಅದೂ ಕೂಡ ತುಂಬಾ ಕಾಸ್ಟ್ಲಿ ಇದೆ. ಮೇಯ್ನಾಗಿ ನನಗೆ ನೈಲ್ಸ್ ಅಂದರೆ ಸಿಕ್ಕಾಬಡೆ ಇಷ್ಟ. ಸೊ ಅದಕ್ಕೆ 2 ಸೆಟ್ ಆಫ್ ನೈಲ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸವಾನಾದಲ್ಲೇ ತೊಗೊಂಡಿರೋದು. ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ವೆಕೇಷನಲ್ಲಿ ಯಾವುದೆಲ್ಲ ಡ್ರೆಸ್ ಹಾಕ್ತೀನಿ ಅದನ್ನೇನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ನ ಕಳಿಸ್ತೀನಿ. ಹಾಗೆ ನನ್ನ ಮೋಸ್ಟ್ ಫೇವ್ರೆಟ್ ಸ್ಟ್ರೋಪ್ ಕ್ರೀಮ್ ಇದು. ತುಂಬಾ ಚೆನ್ನಾಗಿದೆ. ಫೇಸು ಅಷ್ಟೇ ತುಂಬಾ ರಿಪೇರ್ ಆಗುತ್ತೆ, ಗ್ಲೋ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ನೈಕಾ ಪ್ರಾಡಕ್ಟು. ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ನ ನಾನು ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ಹಾಗೆ ಇದು ಬಂದುಬಿಟ್ಟು ಒಂದು ಪ್ಯಾಲೆಟ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಎಲ್ಲ ಥರ ಮೇಕಪ್ದು ಬ್ಲಷಿಂದ ಹಿಡ್ದು ಬ್ಲಷು, ಐ ಶ್ಯಾಡೋಸು ಮತ್ತು ಲಿಪ್ಸ್ಟಿಕ್ಸಿಂದ ಹಿಡಿದು ಪ್ರತಿಯೊಂದು ಇದು ಒಂದು ಬುಕ್ ಟೈಪ್ ಇದೆ. ಸೊ ಈ ಬುಕ್ಕಲ್ಲಿ ಸಿಗುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಬ್ರ್ಯಾಂಡು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಫ್ರಮ್ ಪಾಸ್ಟ್ 2 ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು 2029ಗೆ ಇರೋದು. ಇಲ್ಲಿ ನೋಡ್ಬೋದು 2029 ಜಾನ್ವರಿಗಿದೆ. ಸೊ ಆಲ್ಮೋಸ್ಟ್ 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಇದು ಆನ್ಲೈನೆಲ್ಲ ಪರ್ಚೇಸ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೇನಿದೆ, ಸೊ ಇನ್ನೂ ಎಷ್ಟೊಂದಿದೆ ಪ್ಯಾಕ್ ಮಾಡೋವಂಥದ್ದು. ಮಾಡ್ತೀನಿ ಇವಾಗ ಒಂದಾಗೇ, ಸ್ವಲ್ಪ ಬೇಗ ಮಾಡಿ ಮುಗಿಸ್ಕೋಬೇಕು ಅದಕ್ಕೋಸ್ಕರ. ಸೊ ಗೈಸ್ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಸೊ ಇವಾಗ ನಾನು ಸಲೂನ್ಗೆ ಹೋಗಬೇಕು. ಸಲೂನ್ಗೆ ಹೋಗಿ ವ್ಯಾಕ್ಸ್ ಎಲ್ಲ ಮಾಡಿಸ್ಕೊಂಡು ಬಂದು ತಿರ್ಗಿ ನಾನು ಫ್ರೆಶಪ್ ಆಗಿ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ನಾವು ಮತ್ತೆ ನೈಟು ಆಲ್ಮೋಸ್ಟ್ ಒಂದು 10:30ಗೆಲ್ಲ ಮನೆ ಬಿಟ್ಟು ಏರ್ಪೋರ್ಟಿಗೆ ರೀಚ್ ಆಗ್ತೀವಿ. ಸೊ ನಮ್ಮ ಫ್ಲೈಟ್ ಬಂದಿರೋದು ಲೈಕ್ 10:30ಗೆ ಬಿಡಲ್ಲ, ಒಂದು 11-11:30 ಹಂಗೆ ಬಿಡ್ತೀವಿ. ನಮ್ಮ ಫ್ಲೈಟ್ ಇರೋದು ಬಂದು 1 o'clock. ಇಂಟರ್ನ್ಯಾಷ್ನಲ್ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಚೆಕಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ವಾ, ಅದಕ್ಕೋಸ್ಕರ. ಸೊ ಹೋಗಿ ಅಲ್ಲೇ ಲಾಂಜಲ್ಲಿ ಡಿನ್ನರೆಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋಸ್ನ ಎಲ್ಲನೂ ಕೂಡ ವಾಚ್ ಮಾಡಿ.